ಕೋರ್ಟ್ ತೀರ್ಪಿಗೆ ತಲೆಬಾಗಲೇಬೇಕು, ನಮಗೆ ನ್ಯಾಯ ಸಿಕ್ಕಿದೆ. ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಯಲ್ ಇನ್ನೂ ಕೂಡ ನಡಿಬೇಕಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಸಂತೋಷವಾಗಿದೆ. ಇವತ್ತಿನ ತೀರ್ಪಿನಿಂದ ನಂಬಿಕೆ ಬಂದಿದೆ. ರೇಣುಕಾ ಸ್ವಾಮಿ ತಾಯಿ ರತ್ನಪ್ರಭಾ ಹೇಳಿಕೆಯನ್ನ ಕೊಟ್ಟಿರೋದು ಈಗಾಗಲೇ ನಾವು ಗಮನಿಸಿದ್ವಿ. ಅವರ ತಂದೆ ರೇಣುಕಾ ಸ್ವಾಮಿ ಅವರ ತಂದೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು. ಅವ್ರು ಇವಾಗಲೂ ಮಗನ ಕಳ್ಕೊಂಡು ವರ್ಷದ ಮೇಲಾಯ್ತು, ಆದ್ರೂ ಕೂಡ ಆ ಕಣ್ಣೀರು ಮಾತ್ರ ನಿಲ್ತಾ ಇಲ್ಲ ಪಾಪ ಆ ತಂದೆ ತಾಯಿಗಳಿಗೆ. ನ್ಯಾಯ ಸಿಕ್ಕು ಅಂತ ಇಷ್ಟೊಂದು ಹೇಳ್ತೀನಿ ಅಷ್ಟೇ. ಇನ್ನು ಟ್ರಯಲ್ ಆಗಬೇಕು ಅಷ್ಟೇ. ಬೇಲ್ ಮೇಲೆ ಅವ್ರೇನು ಇದು ಮಾಡಿದಾರೆ ಅದಕ್ಕೆ ಬೇಲ್ ಕ್ಯಾನ್ಸಲ್ ಆಗಿರೋ ವಿಚಾರ ಫಸ್ಟ್ ನಿಮಗೆ ಗೊತ್ತಾಯ್ತು, ನೀವು ನಿಮ್ಮ ಮನೆಯವರಿಗೆ ಅಲ್ಲ ನೋಡಿದಾಗ ಏನು ಅನಿಸ್ತು ನಿಮಗೆ? ಬೇಲ್ ಕ್ಯಾನ್ಸಲ್ ಆಗಿ ನೋಡಿದ್ರಲ್ಲ, ಇಮಿಡಿಯೇಟ್ ಆಗಿ ಹೋಗಿ ಮನೆಯವ್ರಿಗೆ ಹೇಳಿದ್ರು, ಆ ಟೈಮಲ್ಲಿ ಏನು ಅನಿಸ್ತು? ಇಲ್ಲ, ನ್ಯಾಯ ಅಷ್ಟೇ. ಮಗನಿಗೆ ಆತ್ಮಕ್ಕೆ ಶಾಂತಿ ಸಿಕ್ತು, ಒಂದು ಸಂತೋಷ ಪಡ್ಬೋದು. ಬೇಲ್ ಕಂಟಿನ್ಯೂ ಆಗುತ್ತೆ ಅನ್ನೋ ಖುಷಿಯಲ್ಲಿ ಫಾರಿನ್ ಎಲ್ಲ ಹೋಗಿದ್ದು, ಬೇಲ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಏನು ಅನ್ಸುತ್ತೆ? ಅದು ಕಾನೂನು ಬಿಟ್ಟು ವಿಚಾರ ಅಲ್ವಾ, ನಾವು ಹೆಂಗೆ ಹೇಳೋದು? ಅದು ಅವ್ರಿಗೆ ಬಿಟ್ಟಿರೋದು. ಶಿಕ್ಷೆ ಆಗುತ್ತಾ ಅನ್ನೋ ನಂಬಿಕೆ ಬಂದಿದೆ. ಅದು ಕೋರ್ಟಿಗೆ ನಿಲ್ಲಿಸುತ್ತೆ, ನನಗೆ ಗೊತ್ತಿಲ್ಲ. ಕಾನೂನು ಏನು ತೀರ್ಮಾನ ತಗೊಳುತ್ತೋ ಅದು ಕಾನೂನಿಗೆ ಯಾರು ಚೆಕ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ನಾವು ಕೇಳ್ತಾರೆ ಇವತ್ತಿನ ತೀರ್ಪಿನ ನಿಮಗೆ ನಂಬಿಕೆ ಬಂದಿದೆಯಾ ಅಂತ? ತೀರ್ಪು ಬಂದಿದೆಯಲ್ಲ? ಬಂದಿದೆ ನಮಗೆ ಕೋರ್ಟ್